ಹಾಯ್ ಗೈಸ್. ಸೊ ಹೇಗಿತ್ತು ಇವತ್ತಿನ ಎಪಿಸೋಡ್? ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಚೈತ್ರದ್ದು ಒಂದೊಂದು ಡಿಸಿಷನ್ಸು ಇವತ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟ್ವಿಸ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನನಗೂ ಅದೊಂದಿತ್ತು, ಸ್ಪಂದನ ಏನಪ್ಪ ಏನು ಮಾಡ್ದೇನೆ ಕ್ಯಾಪ್ಟನ್ ಆಗಿಬಿಟ್ರಲ್ಲ ಅಂತ ಎಲ್ಲರಿಗೂ ಅದು ಕೊರಗಿತ್ತು. ಆ್ಯಂಡ್ ಸ್ಪಂದನ ಏನು ಆಗ್ದೇನೆ ಕ್ಯಾಪ್ಟನ್ ಆಗಿ ತುಂಬ ಅಥಾರಿಟೇಟಿವ್ ಆಗಿದ್ರು. ಅದನ್ನ ಒಳ್ಳೆ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸು. ಚೈತ್ರ ತುಂಬ ಎಫರ್ಟ್ಸ್ ಹಾಕಿದ್ರು ಆ್ಯಂಡ್ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗಬೇಕಿತ್ತು, ಸಿಕ್ತು. ಆ್ಯಂಡ್ ಅದನ್ನ ಅವ್ರು ಪ್ರಾಪರಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನಿಸ್ತು. ಅವ್ರು ತೊಗೊಂಡಿರೋ ಡಿಸಿಷನ್ ಅಶ್ವಿನಿಗೆ 0 ಕೊಟ್ಟಿದ್ದಾಗಲಿ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಆ್ಯಂಡ್ ಐ ರಿಯಲಿ ಲೈಕ್ ದಟ್. ಸೊ ಇವತ್ತು ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಎಲ್ಲರ ಮನಸ್ಸಲ್ಲೂ ಗಿಲ್ಲಿದು ಪ್ಲ್ಯಾನ್ ಇದೆ, ಬಟ್ ಗಿಲ್ಲಿ ನಾಮಿನೇಟ್ ಆಗ್ತಾರಾ ಏನಾಗ್ತಾರೆ ನೋಡೋಣ. ಬಟ್ ನನಗೆಲ್ಲೋ ಈ ಸತಿ ಸ್ಪಂದನ ನಾಮಿನೇಟ್ ಆಗಲೇಬೇಕು ಆ್ಯಂಡ್ ಎಲಿಮಿನೇಟು ಆಗಬೇಕು ಅನ್ಸುತ್ತೆ. ಬಿಕಾಸ್ ಶಿ ಇಸ್ ವೆರಿ ವೀಕ್ ಕಂಪ್ಯಾರಬಲಿ ಇವಾಗಿರೋರು ಎಲ್ಲರದ್ರಲ್ಲೂ. ಸೊ ಇವತ್ತಿನ ಎಪಿಸೋಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಐ ಫೆಲ್ಟ್ ಗಿಲ್ಲಿ ಈಸ್ ಫೀಲಿಂಗ್ ಲೋನ್ಲಿ. ಗಿಲ್ಲಿನ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ, ಲಾಸ್ಟ್ ಅಂತ ಫೀಲ್ ಆಗ್ತಿದೆ. ಲೈಕ್ ಒಬ್ರೊಬ್ರೇ ಇದ್ದಾರೆ, ಲೈಕ್ ಮಾತಾಡೋಕ್ಕೆ ಯಾರೂ ಇಲ್ಲ ಅಂತ ಅನಿಸ್ತು. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ವಾಸ್ ಗುಡ್. ನಾರ್ಮಲ್ ಟಾಸ್ಕ್ಗಳನ್ನ ಕೊಟ್ರೇನೆ ನಮ್ಗೆ ಗಿಲ್ಲಿ ಬಿಡಲ್ಲ. ಇನ್ನು ಈ ಡೆವಿಲ್ ಟಾಸ್ಕ್ ಕೊಟ್ರೆ ಬಿಡ್ತಾನ, ಫುಲ್ ರುಬ್ಬಿಡ್ತಾನೆ ಎಲ್ರೂ. ಅಷ್ಟು ಸೀರಿಯಸ್ ಮೂಮೆಂಟ್ ಅದನ್ನು ಕಾಮಿಡಿ ಮಾಡ್ಕೊಂಡು ಓಡಾಡ್ತಾರಲ್ಲ, ಅದು ನಿಜವಾಗ್ಲೂ ಅದು ಎಲ್ರ ಕೈಯಿಂದನೂ ಸಾಧ್ಯ ಇಲ್ಲ. ಸೀರಿಯಸ್ ಮೂಮೆಂಟಲ್ಲಿ ಅದು ಎಲ್ಲರೂ ಎದ್ರುಕೊಂತ ಇದ್ದಾರೆ, ಆ ಮೂಮೆಂಟಲ್ಲೂ ಒಂದು ಕಾಮಿಡಿ ಮಾಡ್ತಾನಲ್ಲ ನಿಜವಾಗ್ಲೂ. ಆ್ಯಕ್ಚುಲಿ ಇದನ್ನ ನೋಡೋದಕ್ಕೆ ಸಕ್ಕತ್ ಮಜಾ ಇದೆ, ನಾನು ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಯಾವುದೇ ಟಾಸ್ಕ್ ಕೊಟ್ಟರು ಗಿಲ್ಲಿನ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಯಾರು ಕನ್ಸಿಡರೇ ಮಾಡ್ತಾಯಿಲ್ಲ. ಆ್ಯಂಡ್ ಬಿಗ್ ಬಾಸ್ ಅವ್ರು ಅಷ್ಟೇ ಇದ್ದೀನಿ, ಈ ಹೋಟೆಲ್ ಟಾಸ್ಕ್ ಕೊಟ್ಟಾಗ ಸರ್ವೆಂಟ್ ಆ ಥರ ಮಾಡಿದ್ರು. ಆ್ಯಂಡ್ ಬೇರೆ ಬೇರೆ ಟಾಸ್ಕ್ಗಳೆಲ್ಲ ಫುಲ್ ಡೌನ್ ಮಾಡೋದಕ್ಕೆ ನೋಡ್ತಾ ಇದ್ರೆ ಹೊರತು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಒಂದು ಮೇಯ್ನ್ ಕ್ಯಾರೆಕ್ಟರೇ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಿಮಗೆ ಏನಂತ ಅನ್ಸುತ್ತೆ ಕಾಮೆಂಟ್ ಮಾಡಿ. ಬಟ್ ಆಟ ಅಂತೂ ಸಖತ್ ಮಜಾ ಇದೆ, ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಂತ ಅನಿಸ್ತು ಈ ಡೆವಿಲ್ ಟಾಸ್ಕ್? ಗಿಲ್ಲಿ ಆಡ್ತಿರೋದು ಯಾವ ಥರ ಫೀಲ್ ಆಯಿತು ಕಾಮೆಂಟ್ ಮಾಡಿ. ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ಎಪಿಸೋಡ್ ನೋಡಿದ ಪ್ರಕಾರ ಏನು ಅಂತಂದರೆ, ಗಿಲ್ಲಿನ ಪ್ರತಿಯೊಬ್ಬರು ಸಹ ನಾಮಿನೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು, ಇನ್ನು ಟಾರ್ಗೆಟ್ ಮಾಡ್ತಿದ್ರು ಎಲ್ಲರೂ ಸೇರಿಕೊಂಡು. ಅದಕ್ಕೆ ನಾವು ಗಿಲ್ಲಿ ಫ್ಯಾನ್ಸ್ ಏನು ಮಾಡಬೇಕಂತಂದರೆ, ಪ್ರತಿಯೊಂದು ಓಟ್ನು ಗಿಲ್ಲಿಗೆ ಮಾತ್ರ ಹಾಕಬೇಕು, ಬೇರೆಯವ್ರಿಗೆ ಯಾರಿಗೂ ಶೇರ್ ಮಾಡಬಾರ್ದು. ಸೊ ಗಿಲ್ಲಿಗೆ ಒಬ್ಬನಿಗೆ ಹಾಕಬೇಕು, ಯಾರನ್ನೂ ನಂಬೋಕ್ಕಾಗಲ್ಲ. ಹಾಗಾಗಿ ನಾವು ಗಿಲ್ಲಿ ಫ್ಯಾನ್ಸ್ ಏನಿದ್ದೀವಿ, ಗಿಲ್ಲಿಗೆ ಮಾತ್ರ ಓಟ್ ಹಾಕೋಣ. 99 ಓಟ್ ಓನ್ಲಿ ಗಿಲ್ಲಿಗೆ, ಅದರಲ್ಲಿ ಯಾವುದೇ ಶೇರಿಂಗ್ ಬೇಡ. ಯಾಕಂದರೆ ಪ್ರತಿಯೊಬ್ಬರು ಸಹ ಅವನ್ನ ಟಾರ್ಗೆಟ್ ಮಾಡಿಕೊಂಡು ಇವನ್ನೇ ನಾಮಿನೇಟ್ ಮಾಡೋಣ ಅಂತ ಮಾತಾಡ್ಕೋತಿದ್ರು. ಸೊ ಹಾಗಾಗಿ ಇವನ್ನೇ ನಾವು ಓಟ್ ಹಾಕೋಣ, ಗಿಲ್ಲಿಗೆ ಓಟ್ ಹಾಕೋಣ. 99 ಓಟ್ಸು ಗಿಲ್ಲಿಗೆ ಹಾಕೋಣ. ಓಕೆ, ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ